ಬಾಬ್ರಿ ಮಸೀದ್ ಪ್ರಕರಣದ ದಾವೇದಾರ ಇಕ್ಬಾಲ್ ಅನ್ಸಾರಿ ಅವಾಗಲೇ ಅದೇ ರೋಜಾ ಏನು ಆಗ್ತಾ ನಿಂತಿದ್ರಲ್ಲ ಪ್ರೈಮ್ ಮಿನಿಸ್ಟರ್ ಬಂದಾಗ ಅವ್ರಿಗೂ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನೋಡಿ 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 ನೀವು ಇವರಿಗೆಲ್ಲ ಕೊಡ್ತೀರಿ, ಎಂತೆಂಥವ್ರು ಕೊಡಲ್ಲ ಅಂತಿದ್ದೀರಿ. ಅದೇ ಕೋಪ ಪಾಪ ಭಾಳ ಜನಕ್ಕೆ ಏನೋ ಕೊಟ್ಟಿದ್ದಾರೆ. ಅದು ಈ ಮಧ್ಯೆ ದೇವೇಗೌಡರು ಹೇಳಿದ್ದಾರೆ, ನಾವು ರಾಮನನ್ನು ಪೂಜೆ ಮಾಡ್ತೀವಿ, ಅದ್ರಲ್ಲಿ ನಮಗೇನು ಸಂಕೋಚ ಇಲ್ಲ ಅಂತ. ಏನು ಸ್ಪಿರಿಟ್ ಅಪ್ಪ ಅವ್ರಿಗೆ ಏಜಲ್ಲಿ. ಹಾಂ, ಇತ್ತ DCM ಶಿವಕುಮಾರ್ ಅವರು ಮತ್ತೆ ಮಂತ್ರಾಕ್ಷತೆ ಜಪ. ಇದು BJP ಅವರು ಮನೆ ಮಂತ್ರಾಕ್ಷತೆ ಕೊಡ್ತಿದ್ದಾರೆ. ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಮಸ್ಯೆ ಬಗೆಹರಿಸೋ ಮಂತ್ರಾಕ್ಷತೆ ಕೊಡ್ತೀವಿ. ಅಕ್ಕಿ ನಮ್ಮದು, ಅಕ್ಕಿ ನಿಮ್ದಲ್ರಿ, ಅದು ನೀವು ಅಕ್ಕಿ ಕೊಟ್ಟಿಲ್ಲ ಇನ್ನೂ. ಅರಿಶಿನ ಕುಂಕುಮ ಅವರದ್ದು, ಬೇಕಾದ್ರೆ ಅರಿಶಿನ ನೀವೇ ಇಟ್ಕೊಳ್ಳಿ. DCM ವ್ಯಾಖ್ಯಾನಿಸಿದ್ದಾರೆ ಆ ಮೂಲಕ ಟಾಂಗ್ ಅಂತೆ. ಅತ್ತ ತಿರುಪತಿಯಿಂದ 1 ಲಕ್ಷ ಲಡ್ಡು ಕಳಿಸ್ತಾರಂತೆ ಅಯೋಧ್ಯೆಗೆ, ಎಲ್ಲರಿಗೂ ಹಂಚಿ ಅಂತ. ಪ್ರಯಾಗ್ರಾಜ್ನ ಅನಾಮಿಕ ಶರ್ಮಾ ಅನ್ನೋರು ಸಾಹಸಿ ಬ್ಯಾಂಕಾಕಲ್ಲಿ 13,000 ಅಡಿ ಎತ್ತರದಿಂದ ಜೈ ಶ್ರೀರಾಮ್ ಧ್ವಜ ಹಿಡ್ಕೊಂಡು ಸ್ಕೈ ಡೈವ್ ಮಾಡಿದಾರಂತೆ. ಓಹ್, ನಾವು ರಾಮನ ಪೂಜೆ ಮಾಡ್ತೀವಿ, ಇದರಲ್ಲೇನು ಅಪನಂಬಿಕೆ, ಮನಸ್ಸಲ್ಲಿ ಸಂಕೋಚ ಇಲ್ಲ. ನಮಗೂ ಭಕ್ತಿ ಇದೆ, ದೇವರಲ್ಲಿ ನಂಬಿಕೆ ಇದೆ. ಇವತ್ತು NDA ಪಾರ್ಟ್ನರ್ ನಾವಿರೋದ್ರಿಂದ ನಮ್ಮ ಧರ್ಮ ಹೇಳಬೇಕಾದನ್ನ ಹೇಳಿದ್ದೇವೆ, ಮುಂದೂ ಹೇಳ್ತೇವೆ. ನಮ್ಮ ಸ್ನೇಹಿತರೆಲ್ಲ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ನಾವು ಕೂಡ ಅನ್ನಭಾಗ್ಯದ ಅಕ್ಕಿ, ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಾವು ನಿಮ್ಮ ಮಧ್ಯ ಬಂದು ನಮ್ಮ ಅಧಿಕಾರಿಗಳು ಕರ್ಕೊಂಡು ನಾನು ಏನೇನು ಅವ್ರ ಬಿಲೀಫ್ ಅದು ತಪ್ಪು ಮಾಹಿತಿ. ನೀವು 3 ಎಕ್ಸ್ಟ್ರಾ 5 kg ಕೊಟ್ಟ ಮೇಲೆ ಹೇಳಿದ್ರೆ ನಾನು ಒಪ್ಕೋತೀನಿ, ಅಲ್ಲಿವರೆಗೂ ನಾನು ಒಪ್ಪಲ್ಲ. ಅಲ್ಲಿವರೆಗೂ ಅದು ಮೋದಿ ಅವ್ರದ್ದೇ, ಅದು ಕೇಂದ್ರ ಸರ್ಕಾರದ ಅಕ್ಕಿ. ನಿಮ್ಮದು ಏನಿದ್ರು ನಾನು ಅವತ್ತೇ ಹೇಳಿದ್ನಲ್ಲ, ಲಕ್ಷ್ಮೀ ಭಾಗ್ಯ. ಹೌದು, ದುಡ್ಡು ಕೊಡ್ತಾ ಇದ್ದೀರಿ, ಕಾಸು ಕೊಡ್ತಾ ಇದ್ದೀರಿ. ಮಧುರಾದ ಕೃಷ್ಣ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಹಿಂದೂಗಳ ಹೋರಾಟಕ್ಕೆ ಅಲ್ಪ ಹಿನ್ನಡೆಯಾಗಿದೆ. ಶಾಹಿ ಈದ್ಗಾ ಮಸೀದಿ ತೆರವು ಮಾಡಿ ಆ ಭೂಮಿಯನ್ನ ಕೃಷ್ಣನನ್ನ ಪೂಜಿಸಲು ಹಿಂದೂಗಳಿಗೆ ಹಸ್ತಾಂತರಿಸಬೇಕು ಅಂತ ಕೋರಿ ಸಲ್ಲಿಕೆಯಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ವಜಾ ಅಂದ್ರೆ ಬೇರೆ ಬೇರೆ ಕೇಸಸ್ ಎಲ್ಲ ಇದೆ, ಅದೆಲ್ಲ ಇದ್ದಾಗ ಅದೇ ತರದ ಪ್ಯಾರಲಲ್ ಕೇಸನ್ನ ಸೇಮ್ ಇದಿಟ್ಕೊಂಡು ಬಂದಿದ್ದೀರಿ ನೀವು ನಮ್ಮ ಮುಂದೆ ಅಂತ ಸುಪ್ರೀಂ ಕೋರ್ಟ್. ಆಲ್ ರೈಟ್. ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅನ್ನೋ ಗರಿಮೆಗೆ ಪಾತ್ರವಾಗಿದೆ. ವಿಶ್ವಸಂಸ್ಥೆ ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ವೆಲ್ಫೇರ್ ರಿಪೋರ್ಟ್ ಪ್ರಕಾರ ಈ ವರ್ಷ ದೇಶದಲ್ಲಿ 6.2% ಇದೆ. ಯಾರ ಹಳೆ RSS ವರ್ಕರ್ ಇರ್ಬೇಕು ಅದನ್ನು ಬರೆದಿರೋರು. ಯಾಕೆ ಸರ್ ಅದೇಂಗೆ ಬರೆದ್ಬಿಟ್ರು? ಬರಿಬಾರ್ದ? ಅದೇಂಗೆ ಬರೆದ್ಬಿಡ್ತಾರೆ ಅಂತ ಯಾರು ಬೇಕಾದ್ರೆ ಕೇಳು, ಪ್ರಶ್ನಿಸ್ಬೋದು. ದೇಶದ ಆರ್ಥಿಕತೆ 7.3% ಇರಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಬಟ್ ಹಂಗೆ ಅಂತಿಲ್ಲ. ಎಕಾನಮಿಸ್ಟ್ಗಳು ಹೇಳ್ತಿರೋದು 6%, 5.25% ಅವರೆಗೂ ಬರ್ಬೋದು ಅಂತ. ಈ ಮಧ್ಯೆ ಚೀನಾದ ಗ್ಲೋಬಲ್ ಟೈಮ್ಸಲ್ಲಿ ಮೋದಿ ಆಡಳಿತದಲ್ಲಿ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿ ಸಾಧಿಸಿದೆ. 4 ವರ್ಷಗಳಲ್ಲಿ ಅವರು ದಶಕಗಳಿಂದ ಆಗದಷ್ಟು ಭಾರತ ವಸಾಹತು ನೆರಳಿನಿಂದ, ಅಂದರೆ ಸ್ಲೇವರಿ, ಜೀತ, ಆ ಮನಸ್ಥಿತಿಯಿಂದೆಲ್ಲ ಆಚೆ ಬಂದಿದೆ. ವಿದೇಶಾಂಗ ನೀತಿ ಚೆನ್ನಾಗಿದೆ. ಅಮೆರಿಕ, ರಷ್ಯಾ, ಜಪಾನ್ ಅಂತ ದೇಶಗಳ ಜೊತೆ ಭಾರತದ ವೈಖರಿ ಭಾಳ ಶ್ಲಾಘನಾರ್ಹವಾಗಿದೆ ಅಂತೆಲ್ಲ ಹೊಗಳಾಕ್ಬಿಟ್ಟಿದೆ. ತಕ್ಕಳಪ್ಪ, ಯಾಕೋ ಮೋದಿ ಸಾಹೇಬರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಜಪಾನ್ ವಿಷಯದಲ್ಲ ಸರ್? ಜಪಾನ್ ವಿಷಯ, ಚೈನಾ ವಿಚಾರದಲ್ಲಿ, ಚೈನಾ ವಿಚಾರದಲ್ಲಿ ಹುಷಾರಾಗಿರಿ. ಇದು ಚೈನೀಸ್ ಟಾರ್ಚರ್ನ ಇನ್ನೊಂದು ಭಾಗ ಇರ್ಬೋದು. ಭಾಳ ಕಷ್ಟ. ನಾಗರಾವ್ ಬುಸ್ ಅಂತಿದ್ದಾಗ ಅವ್ನು ಹೇಳ್ಬೋದು ಪಕ್ಕದಲ್ಲಿ ಅಲ್ಲಿ ಕಿತ್ತಿದ್ದೀನಿ ಅಂತ, ನಂಬೋದು ಹೆಂಗೆ? ಭಾಳ ಕೇರ್ಫುಲ್ ಇರಿ. 2ನೇದು, ಅವ್ರು ಹೊಗಳಿದ್ರು ತಗೋಬೇಡಿ, ಬೈಕೊಂಡ್ರು ತಗೋಬಾರ್ದು. ಆ ಸಮಚಿತ್ತ ಇದಕ್ಕೆ ಬಂದುಬಿಡಬೇಕು ನಾವು ಮನಸ್ಥಿತಿ. ಇನ್ನು ಹಿಂಡನ್ಬರ್ಗ್ ಪ್ರಕರಣದ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟ ಕಾರಣ ಗೌತಮ್ ಅದಾನಿ ಈಗ ದೇಶದ ನಂಬರ್ 1 ಆಗಿದ್ದಾರೆ. ಹೇಗೆ ಅಂದರೆ ಸ್ಟಾಕ್ಸ್ ವ್ಯಾಲ್ಯೂ ಎಲ್ಲ ರೈಸ್ ಆಗಿರುತ್ತೆ, ಅದರ ವ್ಯಾಲ್ಯೂಯೇಷನಲ್ಲಿ ಅವ್ರಿಗೆ ದುಡ್ಡು ಬಂದಿರುತ್ತೆ, ಆ ದುಡ್ಡು ಪುಸ್ತಕದಲ್ಲಿ ಕಾಣಿಸುತ್ತದೆ, ಹಾಗಾಗಿ ಅವರು ನಂಬರ್ 1 ಆಗಿರ್ತಾರೆ. ಎಸ್. ದೇಶದಲ್ಲಿ ಕೋವಿಡ್ಗೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 12 ಮಂದಿ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ಕೇರಳದಲ್ಲಿ 5, ಕರ್ನಾಟಕದಲ್ಲಿ 4, ಮಹಾರಾಷ್ಟ್ರದಲ್ಲಿ 2, ಉತ್ತರ ಪ್ರದೇಶದಲ್ಲಿ 1 ಸಾವನ್ನಪ್ಪಿದ್ದಾರೆ. ಇನ್ನು 761 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಕೇರಳದಲ್ಲಿ 1249 ಸಕ್ರಿಯ ಕೇಸ್ಗಳಿದ್ರೆ, ಕರ್ನಾಟಕದಲ್ಲಿ 11,159 ಕೇಸ್ಗಳಿದೆ. ಇನ್ನು ರಾಜ್ಯದಲ್ಲಿ 328 ಹೊಸ ಕೇಸ್ ಪತ್ತೆಯಾಗಿದೆ. 72 ಮಂದಿ ಆಸ್ಪತ್ರೆಯಲ್ಲಿದ್ದಾರೆ. 21 ಸೋಂಕಿತರು ಐಸಿಯುನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ 163 ನಮೂದಾಗಿದೆ. ನಾಳೆ ಕೋವಿಡ್ ಹೆಲ್ಪ್ಲೈನ್ ಶುರು ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ದೇಶದಲ್ಲಿ JN1 ಕೇಸ್ಗಳ ಸಂಖ್ಯೆ ಕೂಡ 619ಕ್ಕೆ ಏರಿಕೆ. ಕರ್ನಾಟಕ 2ನೇ ಪೊಸಿಷನ್ ಅಲ್ಲಿದೆ. ನನ್ನ ಪ್ರಕಾರ ಕಳೆದೊಂದು ವಾರ 10 ದಿನದಿಂದ ಅದರ ಟಾಕನ್ನು ಕಡಿಮೆ ಮಾಡಿದ್ದೀವಿ. ಬೇರೆ ಬೇರೆ ವಿಚಾರಗಳು ಬಂದಿದೆ ಅನ್ನೋ ಕಾರಣಕ್ಕೆ. ಹಂಗಾಗಿ ಹೆಲ್ತ್ ಮಿನಿಸ್ಟ್ರು ಸರ್ಕಾರದವರು ಎಲ್ಲ ತಣ್ಣಗಾಯ್ತು ಬಿಡು ಅಂತ ಅಂದ್ಕೊಂಡಂಗಿದೆ. ಇಲ್ಲ, ಇದು ರೈಸ್ ಆಗ್ತಾ ಇದೆ. 4 ಡೆತ್ ಆಗಿದೆ ಅಂದರೆ ಇಟ್ಸ್ ನಾಟ್ ಎ ಗುಡ್ ಸೈನ್. ನೀವು ತಗಲು ಹಾಕ್ಕೋತೀರಿ ಅನ್ನೋ ನಿಧಾನ ವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಇದೆ ಈಗ ಸದ್ಯಕ್ಕೆ. ಮೆಟ್ರೋಲೇನೋ ಇವತ್ತು ವ್ಯತ್ಯಯ ಆಯ್ತಂತೆ. ಕೇರಳ ಮೂಲದ 23 ವರ್ಷದ ಯುವಕ ಯಾರೋ ಹಾರಬಿಟ್ನಂತೆ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ.
ಆಮೇಲೆ ಇನ್ನೇನು ಮಾಡ್ತಾರೆ, ಒಂದು ಗಂಟೆ ಕಾಲ ಯಾಮಾರ್ತು ಎಲ್ಲ ಹೋಯ್ತು. ನಾಗಸಂದ್ರದಿಂದ ಯಶವಂತಪುರದವರೆಗೆ, ನಾಗಸಂದ್ರ ದಾಸರಳ್ಳಿವರೆಗೆ, ಮತ್ತು ಯಶವಂತಪುರದವರೆಗೆ ಆಮೇಲೆಲ್ಲ ಸರಿ ಮಾಡಿದ್ದಾರೆ. ನೀವು ಅದನ್ನು ಕ್ವಿಕ್ಕಾಗಿ ಇನ್ಸ್ಟಾಲ್ ಮಾಡಬೇಕಪ್ಪ. ಡೋರ್ನ ಅಂದರೆ ಬ್ಯಾರಿಕೇಡಿಂಗ್ ಸಿಸ್ಟಮನ್ನು ಸೆಲ್ಫ್ ಓಪನಿಂಗಲ್ಲಿ ಮೆಟ್ರೋ ಕಂಪಾರ್ಟ್ಮೆಂಟ್ ಓಪನ್ ಆದಾಗಲೇ ಇದು ಓಪನ್ ಆಗೋ ಥರ ಮಾಡಬೇಕಪ್ಪ. ಎಲ್ಲ ದೇಶದಲ್ಲೂ ಇದೆಯಪ್ಪ. ಮಾತಾಡ್ತಾರೆ ಸಿಂಗಾಪುರ ಅಂತೀರಿ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಿ ಹಂಗಾರೆ ಎಲ್ಲ ಸಿಂಗಾಪುರಕ್ಕೆ ಹೋಗ್ಬಿಟ್ಟು? ಮೋಸ್ಟ್ಲಿ ಆರ್ಚರ್ಡ್ಸ್ ಹತ್ರ ಹಂಗೆ ಓಡಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಬತ್ತೀರೋ ಹೆಂಗೆ ಎಲ್ಲರೂ? ಅದು ಕ್ಲೋಸ್ ಡೌನ್ ಆಗಬೇಕಪ್ಪ, ಹೋಗೋಕ್ಕೆ ಆಗಬಾರ್ದು ಯಾರೂ. ಅಷ್ಟು ಹಾಗೆ ಇರುತ್ತೆ ನೋಡಿ ಸರ್. ಯಾವ ಊರು ಮೆಟ್ರೋ ಹೋಗ್ರಿ. ಅಂತರಿಕ್ಷದಲ್ಲೇ ವಿದ್ಯುತ್ ಉತ್ಪಾದನೆ ಮಾಡುವ ವ್ಯವಸ್ಥೆಯನ್ನ ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಜನವರಿ 1ರಂದು PSLV C58 ಮೂಲಕ ಕಕ್ಷೆಗೆ ಕಳಿಸಿದಂತಹ ಫ್ಯೂಯಲ್ ಸೆಲ್ ಪರೀಕ್ಷೆಯನ್ನ ಇಂದು ಇಸ್ರೋ ಯಶಸ್ವಿಯಾಗಿ ನಿರ್ವಹಿಸಿದೆ. ಈ ಮಧ್ಯೆ ಸೂರ್ಯನ ಅಧ್ಯಯನಕ್ಕೆ ಇಸ್ರೋ ಪ್ರಯೋಗಿಸಿರುವಂತಹ ಆದಿತ್ಯ L1 ವ್ಯೋಮನೌಕೆ ನಾಳೆ ನಿರ್ದೇಶಿತ ಕಕ್ಷೆಯನ್ನು ತಲುಪುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿತ್ತು. ಇದೇ ಟಫೆಸ್ಟ್ ಜಾಬ್ ಈಗ ಅಲ್ಲಿರೋದು. ಅದು ಹ್ಯಾಲೋ ಆರ್ಬಿಟ್ ಒಳಗೆ ಹೋಗಬೇಕು, 3 ಡೈಮೆನ್ಷನಲ್ಲಿದು. ಅಲ್ಲಿ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸ್ಪೇಸ್ ಅವ್ರಿಗದು. ಅದು ಅಲ್ಲಿಗೆ ಹೋಗಬೇಕು, ಅದು ಹೋಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿಗೆ ಹೋದ್ರೆ ಗ್ರೇಟ್ ಆ್ಯಂಡ್ ಗುಡ್ ಸಾಲಿಡ್ ಇನ್ಫಾರ್ಮೇಷನ್ ಫ್ಲೋ. ಆಲ್ ರೈಟ್. ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ನೌಕರರೂ ಇದ್ದ ಮತ್ತೊಂದು ನೌಕೆ ಹೈಜಾಕ್ ಆಗಿದೆ. ಅದು ಸೊಮಾಲಿಯಾ ತೀರದಲ್ಲಾಗಿದೆ. ಲೈಬೀರಿಯಾ ಧ್ವಜ ಅಂದರೆ ಈ ಶಿಪ್ಪನ್ನು ಲೈಬೀರಿಯಾನಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ನಮ್ಮ ಗಾಡಿಗಳಿಗೆ ಹೆಂಗೆ ನಮ್ಮದು ಇಲ್ಲೆಲ್ಲ 04 ಅಂದರೆ ಇಲ್ಲಿ ಇದು ಅಂತ ಹೆಂಗೆ ರಿಜಿಸ್ಟರ್ ಮಾಡ್ತಾರೆ, ಹಾಗೆ ಎವ್ರಿ ಶಿಪ್ ಈಸ್ ರಿಜಿಸ್ಟರ್ಡ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ, ಒಂದೊಂದು ದೇಶದಲ್ಲಿ. ಇದು ಲೈಬೀರಿಯಾ ಫ್ಲಾಗನ್ನು ಕ್ಯಾರಿ ಮಾಡ್ತಿದೆ. ಇದು ಮೋಸ್ಟ್ಲಿ ರಿಜಿಸ್ಟರ್ಡ್ ಇನ್ ಲೈಬೀರಿಯಾ ಇರಬೇಕು. ಅದನ್ನು ನಾವು ಕಡಲುಗಳ್ಳರು ನಿಯಂತ್ರಣಕ್ಕೆ ತೊಗೊಂಡಿದ್ರು. ಅದು ಡಿಸ್ಟ್ರೆಸ್ ಮೆಸೇಜನ್ನು ಕಳಿಸ್ತು, ನಮ್ಮನ್ನು ಈ ಥರ ಹೈಜಾಕ್ ಮಾಡ್ತಿದ್ದಾರೆ ಅಂತ ಅಪಾಯದ ಮೆಸೇಜನ್ನು ಕಳಿಸ್ತು. ಹತ್ತಿರದಲ್ಲಿ, ಹತ್ತಿರ ಅಂದರೆ ತುಂಬ ಹತ್ತಿರ ಅಲ್ಲ, ಸ್ವಲ್ಪ ದೂರದಲ್ಲೆಲ್ಲ ಇತ್ತಂತೆ. ಭಾರತದ ನೌಕಾದಳದ INS ಚೆನ್ನೈ ಇತ್ತಂತೆ. ಅದು ಗೊತ್ತಾಗಿ ಅದು ಆ ಕಡೆಗೆ ಹೋಗಿ ಅಡ್ಡಾಕಿ ಆ ಶಿಪ್ಪನ್ನು ನಮ್ಮ ಕಮಾಂಡೋಗಳು, ನೌಕಾಪಡೆಯ ಕಮಾಂಡೋಗಳು ಒಳಕ್ಕೆ ಇಳಿದಿದ್ದಾರೆ. ಶಿಪ್ ಒಳಕ್ಕೆ ಇಳಿದು ಮೇಲಿನ ಡೆಕ್ಕೆಲ್ಲ ಕ್ಲಿಯರ್ ಮಾಡಿದ್ರು ಈ ನ್ಯೂಸ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ಈಗ ಹೇಳ್ತಾ ಇರೋದು 22 ಜನನ ರಕ್ಷಣೆನೂ ಮಾಡಿದಾರಂತೆ. ಅಂದರೆ ಲೋಯರ್ ಡೆಕ್ಸಲ್ಲೆಲ್ಲ ಅವ್ರು 6 ಜನ ಏನಾದ್ರು ಕೂತಿದ್ರೆ ಅಷ್ಟೇ, ಕೂತ್ಕೆ ಪಟ್ಟಿಗೆ ಇಟ್ಕೊಂಡು ಕಾಲರ್ ಹಿಡ್ಕೊಂಡು ಕರ್ಕೊಂಬರ್ತಾರೆ, ಇಲ್ದ್ರೆ ಕಟ ಮಾಡಿಸ್ತಾರೆ ಅಷ್ಟೇ. ಇದು ಯಾಕೆ ಭಾಳ ಇಂಪಾರ್ಟೆಂಟ್ ಆಗ್ತಿದೆ ಅಂತಂದರೆ, ಹೂತಿ ಭಯೋತ್ಪಾದಕರುಗಳು ಹಮಾಸ್ ಮತ್ತು ಇಸ್ರೇಲ್ ವಾರ್ ನಡೀತಿರೋ ಮಧ್ಯದಿಂದ ರೆಡ್ ಸೀನಲ್ಲಿ, ಕೆಂಪು ಸಮುದ್ರದಲ್ಲಿ ಎಲ್ಲ ಈ ರೀತಿಯ ನೌಕೆಗಳಿಗೆ ಹೊಡಿತಾ ಬರ್ತಿದ್ದಾರೆ. ಇದು ಅರೇಬಿಯನ್ ಸೀಲ್ ಆಗಿದೆ, ಭಾಳ ದೊಡ್ಡ ತೊಂದರೆ ಆಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ರೆಸ್ಕ್ಯೂ ಆಗಿದ್ದಂಗೆ ಕಾಣಿಸ್ತಿದೆ. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳನ್ನೆಲ್ಲ. ಎಸ್. ಅಮೆರಿಕ ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿರುವಂತಹ T20 ವಿಶ್ವಕಪ್ ವೇಳಾಪಟ್ಟಿ ಪ್ರಕಟವಾಗಿದೆ. ಜೂನ್ 1ರಿಂದ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಆರಂಭ ಆಗುತ್ತೆ. ಮೊದಲ ಪಂದ್ಯದಲ್ಲಿ ಅಮೆರಿಕ ಕೆನಡಾ ಮುಖಾಮುಖಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಗ್ರೂಪ್ ಎನಲ್ಲಿ. ಜೂನ್ 9ರಂದು ಈ ತಂಡಗಳ ನಡುವೆ ನ್ಯೂಯಾರ್ಕ್ ವೇದಿಕೆಯಲ್ಲಿ ಚುಟುಕು ಸಮರ ನಡೆಯುತ್ತೆ. ನಮ್ಮಿಬ್ಬರದು ಫೈಟಿಂಗ್ ನ್ಯೂಯಾರ್ಕ್. ಅಮೆರಿಕಲ್ಲಿ ಕ್ರಿಕೆಟ್ ಆಡ್ತಾರಾ? ಯಾಕೆ ಸರ್? ಆ ಊರಿನವ್ರಿಗೆ ಬ್ಯಾಟು ಬಾಲೇ ಗೊತ್ತಿಲ್ಲ. ಅಂದರೆ ಅದು ಕ್ರಿಕೆಟ್ ಅನ್ನೋದಿಲ್ಲ ಅವ್ರಿಗೆ ಭಾಳ ಏನು ಇಂಟ್ರೆಸ್ಟ್. ಆಲ್ ಇಂಡಿಯನ್ಸ್ ಇದಾರಲ್ಲ ತುಂಬ, ಅವರಿಗೆ ಇರ್ಬೋದು. ಶಕ್ತಿ ಯೋಜನೆ ಎಫೆಕ್ಟ್ ಹಿಂಗಿರುತ್ತಾ? ರಾಜ್ಯದ KSRTC ಬಸ್ಸಲ್ಲಿ ಕಿಟಕಿ ಎತ್ತದ್ದು ನೋಡಿದ್ವಿ. ಇದೆಲ್ಲಿದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ರೈಲು ನಿಲ್ದಾಣದಲ್ಲಿ ಸಾವಿರಾರು ಜನ ಕಾಯ್ತಿರ್ತಾರಂತೆ. ರೈಲು ಬಂದ ಕೂಡಲೇ ಕೆಲ ಮಹಿಳೆಯರು ಕಿಟಕಿ ಮೂಲಕ ರೈಲೊಳಗೆ ತುರ್ಕೋತಾರಂತೆ. ಹೆಂಗೆ? ಬೋಗಿಗಳಿಗೆ ಕಂಬಿ ಹಾಕಿರ್ತಾರಲ್ಲ ನಮ್ಮ ರೈಲುಗಳಲ್ಲಿ. ಅದ್ಯಾವ ಕಿಟಕಿ ಗೊತ್ತಾ? ಅದು ಎಮರ್ಜೆನ್ಸಿದು ಮಾತ್ರ ಇರಬೇಕು. ಅದು ಸರಿಸ್ತಾರಲ್ಲ ಸರ್, ಅದು ಎಮರ್ಜೆನ್ಸಿ ಕಿಟಕಿಲಿ ಮಾತ್ರ ಹಂಗೆ ಮಾಡೋಕ್ಕಾಗೋದು, ಬೇರೆ ಕಿಟಕಿಲಿ ಮಾಡೋಕ್ಕಾಗಲ್ಲ ರೈಲಲ್ಲಿ. ಅದು ಒಂದೇ, ಅದು ಒಂದರಲ್ಲೇ ಎಲ್ಲ ಬೋಗಿಲೂ ಇರುತ್ತೆ, ಅದು ಒಂದೊಂದ್ರಲ್ಲಿ ಮಾಡ್ಬೋದು ಅಷ್ಟೇ. ಬೇರೆ ಬೋಗಿಲಿ ಮಾಡಕ್ಕೆ ಬರಲ್ಲ. ನಮ್ಮ KSRTC ಬಸ್ ಇದ್ದಂಗೆ ಓಪನ್ ಇರಲ್ಲ, ನುಕ್ಕೊಂಬಿಡಲ್ಲ. ಅದು ಎಲ್ಲದಕ್ಕೂ ಬಾರ್ ಹಾಕ್ಬಿಟ್ಟಿರ್ತಾರೆ ರೈಲ್ವೇನಲ್ಲಿ. ಹಂಗಾಗಿ ಅದು ಒಂದೊಂದು ಬೋಗಿನಲ್ಲಿ ಮಾಡ್ತಾರೆ ಅನ್ಸುತ್ತೆ. ಓಕೆ, ಅದಾವ ನಮ್ಮ ಕಿಟಕಿನಲ್ಲಿ ಅವಿನ್ನೂ ಹೋಗ್ತಾ ಇದ್ದಾರೆ ನೋಡಿ ಸರ್. ಅದೇ ಅದರಲ್ಲೇ ಮಾಡೋದು. ಅದು ಬಿಕ್ಕಿದ್ದಕ್ಕೆಲ್ಲ ಬಾರ್ ಹಾಕಿರ್ತಾರೆ, ಹೋಗೋಕ್ಕಾಗಲ್ಲ. ಆಯಿತು, ಇನ್ಮೇಲೆ ನೀವು ಹಂಗೆ ಮಾಡಬೇಕು. ಗ್ಲಾಸನ್ನು ಒಡೆದ್ಬಿಟ್ಟು ತೆಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೀಲ್ ಮಾಡಿಬಿಡ್ಬೇಕು ಗ್ಲಾಸ್ನ, ತಗೊಳಕ್ಕಾಗದೇ ಇರೋಂಗೆ. ಅದರ ಬದಲು 4 ಎಕ್ಸ್ಟ್ರಾ ರೈಲ್ ಬಿಡೋದಂಗೆ ಅಂತ ಯೋಚನೆ ಮಾಡಿ. ಈ ಥರ ಸಮಸ್ಯೆ ಒಳ್ಳೇದಾಗತ್ತೆ.